ಅತ್ರ ಶೂರಾ ಮಹೇಶ್ವಾಸ ಭೀಮಾರ್ಜುನ ಸಮಾಯುಧಿ ಯುಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥಃ. ಇಲ್ಲಿ ಹೋರಾಟದಲ್ಲಿ ಭೀಮಾರ್ಜುನರಿಗೆ ಸಮನಾದ ಬಿಲ್ಲಾಳುಗಳು ಅತಿ ವೀರರು ಇದ್ದಾರೆ ಅಂತ ದುರ್ಯೋಧನ ಹೇಳ್ತಾನೆ. ಅವ್ರು ಯಾರ್ಯಾರು ಅಂತ ಕೂಡ ಮೆನ್ಷನ್ ಮಾಡ್ತಾನೆ. ಯುಧಾನ ಮತ್ತು ವಿರಾಟ ಮತ್ತು ದ್ರುಪದರಂತಹ ಮಹಾರಥರಿದ್ದಾರೆ ಅಂತ ಹೇಳ್ತಾನೆ ದ್ರೋಣರಿಗೆ. ಹಾಗೆ ಮುಂದಿನ ಶ್ಲೋಕದಲ್ಲಿ ದೃಷ್ಟಕೇತುಶ್ಚೇ ಕಿತಾನಃ ಕಾಶಿರಾಜಶ್ಚ ವೀರ್ಯವಾನ್ ಪುರುಜಿತ್ ಕುಂತಿಭೋಜಶ್ಚ ಶೈಬ್ಯಶ್ಚ ನರಪುಂಗವಃ. ಅಂದರೆ ದೃಷ್ಟಕೇತು, ಚೇಕಿತಾನ, ಕಾಶಿರಾಜ, ಪುರುಜಿತ್, ಕುಂತಿಭೋಜ ಮತ್ತು ಶೈಬ್ಯನಂತಹ ಮಹಾನ್ ವೀರರು ನರಪುಂಗವರು ಇದ್ದಾರೆ ಅಂತ. ಹಾಗೆ ದುರ್ಯೋಧನ ಮುಂದುವರೆಸ್ತಾ ಯುಧಾಮನುಶ್ಚ ವಿಕ್ರಾಂತ ಉತ್ತಮೌಜಾಶ್ಚ ವೀರ್ಯವಾನ್ ಸೌಭದ್ರೋ ದ್ರೌಪದೇಯಾಶ್ಚ ಸರ್ವ ಏವ ಮಹಾರಥಃ. ಅಂದರೆ ಬಲಶಾಲಿಯಾದ ಯುಧಾಮನ್ಯು, ಬಹುಶಕ್ತಿವಂತನಾದ ಉತ್ತಮೌಜ, ಸುಭದ್ರೆಯ ಮಗ ಇದ್ದಾನೆ, ಹಾಗೆ ದ್ರೌಪದಿಯ ಪುತ್ರರು ಇವರೆಲ್ಲ ಇದ್ದಾರೆ, ಇವರೆಲ್ಲ ಮಹಾರಥರು ಅಂತ ಹೇಳ್ತಾ ಇದ್ದಾನೆ. ಈಗ ಪಾಂಡವರ ಸೈನ್ಯದಲ್ಲಿ ಯಾರೆಲ್ಲ ಅತಿರಥ ಮಹಾರಥರು ಇದ್ದಾರೆ ಅಂತ ದುರ್ಯೋಧನ ದ್ರೋಣರಿಗೆ ಹೇಳ್ದ. ಈಗ ತನ್ನ ಸೈನ್ಯದ ಕುರಿತು ಮಾತಾಡ್ತಾ ಇದ್ದಾನೆ ನೆಕ್ಸ್ಟ್ ಶ್ಲೋಕದಲ್ಲಿ. ಅಸ್ಮಾಕಂ ತು ವಿಶಿಷ್ಟಾಯೇ ತಾನ್ನಿಬೋಧ ದ್ವಿಜೋತ್ತಮ ನಾಯಕ ಮಮ ಸೈನ್ಯಸ್ಯ ಸಂಜ್ಞಾರ್ಥಂ ತಾನ್ ಬ್ರವೀಮಿಥೇ. ದುರ್ಯೋಧನ ಹೇಳ್ತಿದ್ದಾನೆ, ಬ್ರಾಹ್ಮಣೋತ್ತಮರೇ ಅಂದರೆ ದ್ರೋಣಾಚಾರ್ಯರೇ, ನಿಮಗೆ ತಿಳಿಸಲೆಂದು ನನ್ನ ಸೈನ್ಯವನ್ನು ನಡೆಸಬಲ್ಲ ವಿಶೇಷ ಅರ್ಹತೆ ಇರುವ ನಾಯಕರ ವಿಷಯವನ್ನು ಹೇಳಬಯಸುತ್ತೇನೆ. ಅಂದರೆ ಕೌರವರ ಕಡೆ ಯಾರೆಲ್ಲ ಪಾಂಡವರಿಗೆ ಅತ್ಯಂತ ಪೈಪೋಟಿಯನ್ನು ಕೊಡೋ ಅತಿರಥ ಮಹಾರಥಿಯರು ಇದ್ದಾರೆ ಅಂತ ನಾನು ನಿಮಗೆ ಹೇಳಬಯಸುತ್ತೇನೆ ಅಂತ ಕಂಟಿನ್ಯೂ ಮಾಡ್ತಾ ಇದ್ದಾನೆ. ಯಾರೆಲ್ಲ ಕೌರವರ ಕಡೆ ಅಂತ ಮಹಾವೀರರು ಇದ್ದಾರೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಹರೇ ಕೃಷ್ಣ.